ಚೆಕಪ್ಪಿಗೆ 750 ರೂಪಾಯಿ. ಅಲ್ಲ ಯಾವತ್ತು ಕಟ್ಟಿದೆ ಸರಿ ಸರಿ ಆಗಲಿ 750 ರೂಪಾಯಿ ಕಟ್ಟಿದ್ದೀರಾ. ಇದೇನಿದೆ ಈ ಸ್ಥಿತಿನ ಇದಕ್ಕೆ ಎಷ್ಟು 100 ರೂಪಾಯಿ. ₹600 ಕಟ್ಟಿಸ್ತಾರೆ. ನೀರಿನ ಚೆಕಪ್ ಇದೇನಿದೆ ಈ ಸ್ಥಿತಿನ ಇದಕ್ಕೆ ಎಷ್ಟು 100 ರೂಪಾಯಿ. ₹600 ಕಟ್ಟಿಸ್ತಾರೆ. ನೀರಿನ ಚೆಕಪ್ ಆ್ಯಕ್ಚುಲಿ ಒಂದ್ಸತಿ ಬಂದ್ಬಿಟ್ರೆ ಕಟ್ಟಲ್ಲ ಸರ್. ಈಗ ದುಡ್ಡಂತ ಕಟ್ಬಿಡಿ ಅದು ಅಪರಾಧ ವಾಪಸ್ ಕೊಟ್ಟು ಆ್ಯಕ್ಚುಲಿ ಕಟ್ಟೋ ಅವಶ್ಯಕತೆ ಇಲ್ಲ, ಬರೋದಿಲ್ಲ. ಕಾರ್ಡ್ದಾರರಿಗೆ ಫ್ರೀ. ABRK ಆಗ್ಬೇಕು ಸರ್. ABRK ಆಗಿಲ್ಲ ಅಂದರೆ ಬರೋದಿಲ್ಲ. ABRK ಆಗೋದು ಯಾವಾಗ 24 ಅವರ್ಸಲ್ಲಿ ಆಗುತ್ತೆ. ಆಗಲಿ ABRK ಆದ್ಮೇಲೆ ಫ್ರೀ ಆಗುತ್ತೆ. ಅದ್ರ ಮುಂಚೆ ನಿಮ್ಗೆ ದುಡ್ಡು ಕಟ್ಟಬೇಕಲ್ಲ. ನನ್ನ ತಿಳಿದ್ರೆ ಏನು ಮಾಡಬೇಕು? ನಿಮ್ದು ಇದು ಲಕ್ಷಣಮ್ಮ ನಿಮ್ಗೆ ಇಲ್ಲಿವರೆಗೂ ದುಡ್ಡು ಯಾವುದೋ ವಾಪಸ್ ಬಂದಿಲ್ಲ. ಎಷ್ಟು ಸತಿ ತೋರಿಸಿದ್ದೀರ ನೀವು? ನಾವು ಸತಿ ಅಮ್ಮನಿಗೆ ತೋರಿಸಿದ್ದು, ಈ ಸತಿ ನಮ್ಮ ಮನೆಯಲ್ಲಿ ತೋರಿಸಿದ್ದೀವಿ. ಬಂದಿದ್ದ ದಿವಸನೇ ₹1,900 ಸ್ಕ್ಯಾನಿಂಗಿಗೆ ಕಳಿಸ್ಕೊಂಡು ಯಾವತ್ತು ಮಾಡಲ್ಲ ಹೊರಗಡೆ ಮಾಡಲ್ ಸಿಗುತ್ತೆ. ಯಾವುದು ಏನು ಸರ್ ಇದು ಸರ್ ಮೇಡಮ್ ಏನಪ್ಪ ನಮಗೆ ಅದೇ ವಾರ್ಡ್ ಇಲ್ಲಿ 2 ತೊಗೊಂಡಿದ್ದಾರೆ, ಇನ್ನೆರಡೇನು ವಾರ್ಡಲ್ಲಿ ಹೊಡೆದಿತ್ತು ಅಂತ ಬರ್ತಾರೆ. ವಾರ್ಡ್ ಅಂದರೆ ವಾರ್ಡ್ ಅಡ್ಮಿಟ್ ಆಗಿ ಅದೆಲ್ಲಿದ್ರು ಎಲ್ಲ ವಾರ್ಡ್ ಸರ್ಜರಿ ವಾರ್ಡ್ ಮೆಡಿಸಿನ್ ಇರ್ತೀವಿ. ಅಲ್ಲಿ ಈಗ ಸಿಗಲಿಲ್ಲ ಅಂದರೆ ಸರಿ ಸರಿ ಮಾಡಕ್ಕೆ ಅದಕ್ಕೆ ಸಿಗಲಿಲ್ಲ ಅಂದರೆ ಏನು ಹೇಳ್ತಾರೆ? ಹೊರಗಡೆ ಮಾಡಲ್ ಕೇಳಿ, ಇಲ್ಲ ಅಂದರೆ ಹೊರಗಡೆ ತೊಗೊಳ್ಳಿ ಅಂತ ಹೇಳಿದ್ರ. ಏನು ಹೇಳಿದ್ರು ಬಟ್ಟ ಹೇಳ್ಬೋದು. ಇಲ್ಲ ಹೇಳಿಲ್ಲ. ಸಿಗಲಿಲ್ಲ ಅಂದರೆ ಹೊರಗಡೆ. 2 ದಿವಸ ಆಯ್ತು ನೀವು ಬಂದು. 2 ದಿನ. ಯಾವುದು? ಹನುಮನಹಳ್ಳಿ. ಸ್ವಲ್ಪ ಕಟ್ಟಿದ್ದೀರಾ? ಏನಾಗಿದೆ ನಿಮಗೆ? ಯಾರಿಗೆ? ಓಪನ್ ಕೊಟ್ಟೆ ಸರ್, ಅವ್ರು ಹೊಡೆದಿಲ್ಲ ಚೀಟಿಗೆ. ಈಗ ಹೋದ್ರೆ ₹1,400 ಕೊಡುವಂತಾರೆ. ನಾವು ಗೌರ್ಮೆಂಟ್ ಹಾಸ್ಪಿಟಲ್ ಸೀದಾ ಬಂದಿದ್ದೀವಿ. ಅದು ತಮ್ಮಲ್ಲಿ ಏನಿಲ್ಲ, ₹1,400 ಕೊಡೋದು ನಮಗೆ. ಆಮೇಲೆ ಓಪನ್ ಇದ್ರೆ ಫ್ರೀ, ₹1,400 ಕೊಡೋದು. ಅವರಿಂದ ಬಂದಿದ್ದೀರಾ? ತರೀಕೆರೆ ₹1,400 ಕಟ್ಟಿಸ್ಕೋಬೇಕು. ಅವ್ರದ್ದು ದುಡ್ಡಿದ್ರೆ ಏನು ಮಾಡ್ತಾರೆ? BPL ಅಲ್ಲ, BPL ಮ್ಯಾಚ್ ಆಗೋಲ್ಲ. ನಮ್ಮಲ್ಲಿ ಬಂದರೆ ಮಾತ್ರ ಇಲ್ಲ, ಚೀಟಿ ಕೊಟ್ಟು ಹೋಗ್ತಾರೆ, ಹೊಡಿದಲ್ಲೇ ಯಾರು ಇದೆಲ್ಲ ದುಡ್ಡು ಕಟ್ಟಿಸ್ಕೊಳ್ಳೋದು ಎಲ್ಲಿ ಇದಾಗ? ಎಲ್ಲಿ ಸರ್? ಎಲ್ಲ ಕಡೆ ಕಟ್ತಾರೆ, ಎಲ್ಲ ಎಲ್ಲೆಲ್ಲಿ ಕಟ್ಟ ಅಲ್ಲಿ ಹೊರಗಡೆ ಕಟ್ಟಿಸ್ಕೊಳ್ತಾ ಅಲ್ಲಿ ತಾನೆ ಎಲ್ಲ ಕಡೆ ಇರುತ್ತೆ. ಕೊಡ್ತೀವಿ. ರೇಷನ್ ಕೈಯಲ್ಲಿ ಕೊಟ್ಟು ರೇಷನ್ ಕಾರ್ಡ್ ಎಂಟ್ರಿ ಮಾಡಿದ್ರೆ ಕಳ್ಸ್ಕೊಳ್ತೀವಿ. ಹಂಗಾಗಿ ನಮ್ಗೆ ಎಡವಟ್ಟಾಗ್ತದೆ. ಈಗ ಅಲ್ಲಿ ಆ ಕೌಂಟ್ರಿಗೆ ಹೋಗಿ ಅಲ್ಲೇ ದುಡ್ಡು ಕೊಟ್ಟು ಏರ್ಟೆಲ್ಲಿದ್ದು ದುಡ್ಡು ಕೊಡ್ರಿ ಅಂತ ಕೇಳ್ತಾರೆ. ಹಂಗಾಗಿ ಸರ್ ಇದು BPL ಕಾರ್ಡ್ ಇದ್ರೆ ಏರ್ಟೆಲ್ ಮಾಡಿ ಕಳಿಸಿದ್ರೆ ಅಲ್ಲೇ ಮುಗಿದಿ. ನಾವು ಗೊತ್ತಿಲ್ಲ ಮೇಡಮ್, ದುಡ್ಡು ಕಟ್ಟೋಕ್ಕೂ ಬರೋಕ್ಕೆ ಚಾಲು ಮಾಡಿದ್ರೆ ಯಾರಿಗೂ ಮರ್ಯಾದೆ ಬರಲ್ಲ. ಹೌದಲ್ಲ? ಅಲ್ಲಿ ಕಾರ್ಡ್ ಕೊಟ್ಟಾಗ ಎಂಟ್ರಿ ಮಾಡ್ಬಿಟ್ರೆ ಮುಂದೆ ಕಾರ್ಡ್ ಕೈಯಾಗ ಕೊಟ್ಟು ಕಾರ್ಡ್ ಕೈಯಾಗ ಕೊಟ್ಟು ಅದಕ್ಕೆ ಮಾಡ್ಬೇಕ ಸರ್ ಅವರು. ಅಲ್ಲ, ನೀನು ಅಡ್ಮಿಷನ್ ಆಗಿದೆಯಾ? ಎಲ್ಲಿದೆ ಚೀಟಿ? ನಮ್ದು ಬೇರೆ ಐತೆ, ಇವ್ರಿಗೆ ಹೇಳಿದ್ದು ನಾವು.
ಬೇರೆ ಮುಂದುವರೆಗೆ ಹೆಂಗೆ ಮಾಡ್ಬೇಕು ಈಗ 1,700 ರೂಪಾಯಿ ಕಟ್ಟಿದ್ದಾರೆ ಸರ್ ಇವತ್ತು ಟ್ಯಾಕ್ಸ್ 1,700 ರೂಪಾಯಿ ಕಟ್ಟಿದ್ದಾರೆ ಅದನ್ನು ಯೂಸರ್ಸ್ ಚಾರ್ಜ್ 1,700 ರೂಪಾಯಿ ಒಂದ್ಸರಿ ಒಂದು ಸಾರಿ ನಾವು ಒಂದು ಮಾಡಿ ಅದು ನೀವು ಬುಕ್ ಮಾಡಿದ್ರೆ 1,400 ಬಿದ್ದಿದೆ ಹೌದು ಯಾರು ಕ್ಯಾನ್ಸಲ್ ಮಾಡಿದ್ದಾರೆ ಅದಕ್ಕೆ ಕೇಳ ಅದರಲ್ಲೇ ನನಗೆ ಬಂದಿದ್ದೆ ಬಡವರು ಬರ್ಬೋದು ಸರಿ ಗೊತ್ತಿಲ್ಲ ಸರ್ ಏನಿದೆ ಬ್ಲಡ್ ಇದೆ ಬ್ಲಡ್ ಕಪ್ಪಿ ಕೊಟ್ಟಿರೋದು ಕ್ಯಾನ್ಸಲ್ ಆಗಿಲ್ಲ ಕೊಟ್ಬಿಡಿ ದುಡ್ಡು ಕಟ್ಟಿದ್ದೀರಾ ಕಟ್ಟಿಲ್ಲ ಇನ್ನೂ ಕಟ್ಟಿಲ್ಲ ಏನಂತ ಹೇಳಿದಾರೆ ಏನಂತಂದ್ರೆ ಇದಕ್ಕೆ ದುಡ್ಡು ಕೊಡ್ಬೇಕಂತ ಅಂದ ಎಷ್ಟು ಎಷ್ಟಂತ ಹೇಳಿಲ್ಲ ಕೈಬಿಟ್ಟು ಯಾರು ಹೇಳಿದ್ದು ಸರ್ ನಾವು ರೊಕ್ಕ ಅಲ್ಲಿ ಹೊರಗಡೆ ಕೊಟ್ಟಾಗ ಸರ್ 1,000 ರೂಪಾಯಿ ಕಟ್ಸ್ಕೊಂಡಾರೆ ಸರ್ ನಾವು ಹೊರಗಡೆ? ಗೊತ್ತಾಯ್ತು. ಹೊರಗಡೆ ಮುಂದ್ಗಡೆ ಗೌಂಡ್ರು ಸರ್ 1,000 ರೂಪಾಯಿ ಕಟ್ಸ್ಕೊಂಡಾರೆ ಸರ್ ಫೀಡ್ ಆಗಲ್ಲ ಸರ್ ಬಿಲ್ಲಿಂಗ್ ಮಾಡ್ತಾರೆ ಸರ್ ಬಿಲ್ಲಿಂಗ್ ಜೀರೋ ಈಗ ಅವರಲ್ಲಿ ಕಟ್ಟಕ್ಕೆ ಸರ್ ಈಗಂತೂ ದುಡ್ಡು ಕೊಡ್ಬೇಕಂದ್ರೆ ಇಲ್ಲ ಸರ್ ಯಾವಾಗಿದು ಆಗಿದೆ ಸರ್ ಎ ಬಿ ಆರ್ ಕೆ ಆದ್ರೆ ದುಡ್ಡಿಲ್ಲ ಇಲ್ಲ ಸರ್ ಜೀರೋ ಬಿಲ್ಲಿಂಗ್ ಮತ್ತೆ ಬೇರೆ ಅವರಿಗೆಲ್ಲ ಯಾಕೆ ಎ ಬಿ ಆರ್ ಕೆ ಆಗಲ್ಲ ದುಡ್ಡು ಯಾಕೆ ಕಟ್ಟಿಸ್ಬೇಕು ಸರ್ ಈಗ ಬಂದಿದೆ ಔಟ್ ಪೇಷಂಟ್ ತಕ್ಷಣಕ್ಕಾಗಲ್ಲ ಸರ್ ಎಷ್ಟು ದಿವಸ ಬೇಕು ಗೊತ್ತಾಗಲ್ಲ ಸರ್ ಒಂದಿನ ಆದ್ಮೇಲೆ ಕಟ್ಟಿ ದುಡ್ಡು ಇಮಿಡಿಯೇಟ್ ವಾಪಸ್ ಕೆರಡೆ 24 hours ಹೆಂಗೆ ರಿಟರ್ನ್ ಯಾರಿಗೆ ಕೊಡ್ತೀರಿ ಎಲ್ಲಿ ಕೊಡ್ತೀರಿ ಯಾರು ಹುಡುಕಿ ಎಲ್ಲಿ ಕೊಡ್ತೀರಿ ನೀವು ವಾಪಸ್ ಅಕೌಂಟಿಗೆ ರಿಪೇಮೆಂಟ್ ಮಾಡಬೇಕು ಕ್ಯಾಶ್ ಕೊಡೋದು ಕ್ಯಾಶ್ ಕೊಡೋಕೆ ರಿಟರ್ನ್ ಕ್ಯಾಶ್ ಆಗಿದೆ ಒಂದಿಷ್ಟು ಕ್ಯಾಶ್ ಎಷ್ಟು ಜನ ಕೊಟ್ಟಿದ್ದೀರಿ ಹೇಳಿದ್ರೆ ರಿಟೇಲ್ ಕೊಡಿ ನನಗೆ. ಸರ್ ಇದೆ ಸರ್ ಒಂದಿಷ್ಟು ಕ್ಯಾಶ್ ಆಗಿ ಹೇಳಿದ್ರೆ ಸರ್ ಇದು ಒಂದು ಸರಿ ನೋಡಿ ಮೊದಲೇ ಸಾಕಾಗುತ್ತೆ ನೀವು ದುಡ್ಡು ವಾಪಸ್ ತಗೊಂಡು ತನಕ ಕಾಯ್ತಿರ್ತಾರ ಇಲ್ಲಿಂದ ಓಡೋದ್ರೆ ಸಾಕಾಗಿರುತ್ತೆ ನೀವು ಬಿಟ್ರೆ ಅದಷ್ಟು ಬಿಲ್ಲಿಂಗ್ ಮಾಡಿಸಿ ಜೀರೋ ಬಿಲ್ಲಿಂಗ್ ಆಗಲ್ಲ ಇನ್ನು ಈಗ ವಾಂತಿ ಆದರೆ ಇಲ್ಲಿ ಯಾರಿಗಾದ್ರು ನಿಮ್ಮ ಹತ್ರ ಮೆಡಿಸಿನ್ ಇದೆಯಾ ಇವ್ರು ಹೇಳ್ತಿರೋ ಪ್ರಕಾರ ಇನ್ನೂ 4 ದಿನ ಬರಲ್ಲ ವಾಂತಿ ಬೇದಿದೆ ನಿಮ್ಮ ಹತ್ರ ಮೆಡಿಸಿನ್ಸ್ ಇಲ್ಲ ಅಂದರೆ ಇಟ್ಕೊಂಡು ಏನು ಮಾಡ್ಬೇಕು ಹೇಳಿದ್ರಿ ಸ್ಟಾಫ್ ಇದನ್ನು ಫಾರ್ಮಸಿ ಇದನ್ನು ಎಸೆನ್ಸಿಯಲ್ ಮತ್ತು ಭಾಳ ಮಿನಿಮಮ್ ಪ್ರೈಸ್ ಅದು ಮಿನಿಮಮ್ ಪ್ರೈಸು ವಾರಗಟ್ಟಲೆ ಬರಲ್ಲ ಮೆಡಿಸಿನ್ಸು ಅಂತ ಹೇಳಿದ್ರೆ ಈಗ ಕೇಳಿದ್ದೀವಿ ಅವರೇ ಹೇಳಿದ್ರು ಒಂದಿನ ಸರ್ ಸಮಸ್ಯೆ ಆಗಿದೆ ಅಂತ ಈಗ ಹೇಳ್ತಿದ್ದೀರಿ ವಾರ ಬಂದು ಬರಲ್ಲ ಲೇಟ್ ಆಗುತ್ತೆ ಅಂತ ಹೆಂಗೆ ಒಳ ಹೋಗ್ಬಿಡು ಡೋಬುಟಮೀನ್ ಅಂತ ಹೇಳಿ ಇಂಜೆಕ್ಷನ್ ಸರ್ ಅವ್ರು ನಮಗೆ ಸಪ್ಲೈ ಆಗಿರಲಿಲ್ಲ ಸೊ ಬೇಕಾಗುತ್ತೆ ಅಂತ ವಾರ್ಡಿಂದ ಈ ಥರ ಬೇಡಿಕೆ ಇಂಜೆಕ್ಷನ್ ಏನು ಕಾರಣ ಬೇಕಿದೆ ಬಿ ಪಿ ಹೈಪರ್ ಟೆನ್ಷನ್ ವಾರ್ಡಿಗೆ ಇಂಪಾರ್ಟೆಂಟ್ ತಾನೇ ಅದು ಇಂಪಾರ್ಟೆಂಟ್ ಸರ್ ಇಂಪಾರ್ಟೆಂಟ್ ಮತ್ತು ಇಲ್ಲದೆ ತರಿಸ್ಕೊಡೋ ಸ್ಥಿತಿ ಬಂದರೆ ಆ್ಯಕ್ಚುಲಿ ಅಂಥ ಇದನ್ನು ಸ್ಟಾಕ್ ಇಟ್ಕೋಬೇಕು ನಾವು ಅದು ಮತ್ತೆ ಬೇಕಾಗುತ್ತೆ ಪ್ರತಿ ನಮಗೆ ವಾರಕ್ಕೇ ನಮಗೆ ಒಂದು 200 ಚಿಲ್ಲರೆ ಬೇಕಾಗುತ್ತೆ ಸೊ ಅಡ್ವಾನ್ಸ್ ಆಗಿ ಈ ಥರ ಕ್ರಮಗಳು ತಗೊಳ್ತಿರ್ತೀವಿ ಸರ್ ನಾವು